ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 90ನೇ ಸಂಚಿಕೆ. ವಂದಿತೆಯವನು ಆನೆ ಮೇಲೆ ಅಡುಗೆ ತಾನು ಹೋಗಿ ಬಂದಿದ್ದ ಚರ್ಚೆಯನ್ನು ಹೇಳಿ ಮುಗಿಸಿದ ತಕ್ಷಣ ಕುಂದವೆಯನ್ನು ನೋಡಿ, ಅಯ್ಯ, ನೀವು ಹೇಳಿದ ಮಾತು ತುಂಬ ಅತಿಶಯವಾಗಿ ತಾನೇ ಇದೆ. ನಿಜವಾದ ಘಟನೆಗಳು ತಾನ ಅಂತ ಅನುಮಾನವನ್ನು ಕೆಲವು ಸತಿ ನನಗೆ ಉಂಟಾಯಿತು. ಕತೆ ಹೇಳುವುದರಲ್ಲಿ ನೀವು ತುಂಬ ಬುದ್ಧಿವಂತರು ಅಂತ ಹೇಳಿ ನನಗೆ ಗೊತ್ತು. ಆದ್ರೂ ನೀವು ಆವಾಗವಾಗ ಮಾತನ್ನು ನಿಲ್ಲಿಸಿ ಮೇಲೆ ಕೆಳಗೆ ನೋಡಿಬಿಟ್ಟು ಆಮೇಲೆ ಮಾತನ್ನು ಶುರು ಮಾಡುವಾಗ ನನಗೆ ಅನುಮಾನ ತುಂಬ ಜಾಸ್ತಿ ಆಗ್ಬಿಡ್ತು ಅಂತ ಅಂದ. ಅವನು ತಿರ್ಗಾನು ಒಂದು ಸತಿ ಮೇಲೆ ಕೆಳಗೆ ನೋಡಿಬಿಟ್ಟು ಕುಂದವೆಯನ್ನು ನೋಡಿದ. ದೇವಿ, ಸುಮ್ಮನೆ ಕಟ್ಟುಕತೆ ಹೇಳೋದಕ್ಕೆ ಬೇರೆ ಜಾಗಗಳಿದೆ. ನನ್ನ ಸಾಮರ್ಥ್ಯವನ್ನು ನಿಮ್ಮ ಹತ್ರ ಇಷ್ಟು ತನಕ ನಾನು ತೋರಿಸಿಲ್ಲ. ಈ ಮಧ್ಯೆ ನನ್ನ ಮಾತು ಅಡ್ಡ ಆಗಿದ್ದಕ್ಕೆ ಬೇರೆ ಒಂದು ಕಾರಣ ಉಂಟು ಅಂತ ಹೇಳಿ, ಅದು ದೊಡ್ಡ ರಹಸ್ಯನ ಹೆಣ್ಮಕ್ಳ ಮಕ್ಕಳ ಹತ್ರ ಹೇಳಬಾರ್ದ ಅಂತ ಕೇಳಿದ್ರು ಕುಂದವಿಪ್ರಾಯ. ಬೇರೆ ಯಾರ ಹತ್ರ ಬೇಡವಾದ ರಹಸ್ಯ ತಾನೆ, ಆದರೆ ನಿಮಗೆ ನೀವು ಅನುಮತಿ ಕೊಟ್ಟರೆ ಅದನ್ನು ಹೇಳ್ತೀನಿ ಅಂತ ಅಂದ ಬಂದಿದ್ದೆ. ನಿಜವನ್ನು ಹೇಳೋದಕ್ಕೆ ಯಾವಾಗಲೂ ನನ್ನ ಅನುಮತಿ ಇದೆ ಅಂತಂದ್ರು ಕುಂದವಿ. ಹಾಗಾದರೆ ಹೇಳ್ಬಿಡ್ತೀನಿ, ಆಮೇಲೆ ನನ್ನನ್ನು ಕೋಪಿಸ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ಇರುವಾಗ ಕೆಲವು ಸತಿ ಆಕಸ್ಮಿಕವಾಗಿ ನಿಮ್ಮ ಕಣ್ಣಿನಲ್ಲಿ ನನ್ನ ಕಣ್ಣು ಹೋಗಿ ಸೇರ್ಕೊಂಡ್ಬಿಡುತ್ತೆ. ದೇವಿಯನ್ನು ಕಪ್ಪಾದ ಕಣ್ಣಿನಲ್ಲಿ ಅದು ಏನು ಮಾಯ ಇದೆಯೋ ಗೊತ್ತಿಲ್ಲ, ಅದು ಯಾಕೆ ನನ್ನನ್ನು ಈ ಥರ ದಿಗ್ಭ್ರಮೆಗೊಳ್ಳೋ ಹಾಗೆ ಮಾಡಿಬಿಡ್ತು ಅಂತ ಗೊತ್ತಿಲ್ಲ. ತಿರ್ಗಾನು ಸಂಭಾಳಿಸ್ಕೊಂಡು ಮಾತನ್ನು ಶುರು ಮಾಡ್ತೀನಿ ಅಂತ ಅಂದ. ಕುಂದವಿನ ತುಟಿಗಳು ನಗೆಕೊಂಡಿತ್ತು. ಕೆನ್ನೆಗಳು ಹಂಗೆ ಕೆಂಪಾಯಿತು. ಕಣ್ಣುಗಳು ನಗದವು. ಅಯ್ಯ, ನನ್ನ ಕಣ್ಣುಗಳಲ್ಲಿ ಅಂಥ ಮಾಯ ಏನೂ ಇಲ್ಲ, ಕಪ್ಪಿ ಮಾಯನೂ ಏನೂ ಇಲ್ಲ. ಕೆಲವು ಕಾಲವಾಗಿ ಅಂಜನ ಇಟ್ಕೊಳ್ಳೋದನ್ನು ಬಿಟ್ಬಿಟ್ಟಿದ್ದೀನಿ. ನನ್ನ ಕಣ್ಣುಗಳಲ್ಲಿ ನೀವು ನಿಮ್ಮ ರೂಪವನ್ನು ಕಂಡಿರ್ತೀರ, ಅಲ್ದಾನೆ ನಿಮ್ಮನ್ನು ದಿಕ್ಭ್ರಮೆಗೊಳ್ಳುವಾಗೆ ಮಾಡಿರುತ್ತೆ ಅಂತ. ದೇವಿ, ನನ್ನ ರೂಪವನ್ನು ನಾನು ಕನ್ನಡಿಗಳಲ್ಲಿ ನೋಡಿದ್ದೀನಿ, ಕ್ಲಿಯರಾಗಿದ್ದ ನೀರಲ್ಲಿ ಪ್ರತಿಫಲಿಸೋದು ನೋಡಿದ್ದೀನಿ. ಆವಾಗೆಲ್ಲ ನಾನು ಯಾವ ದಿಕ್ಭ್ರಮೆನಕೊಂಡಿಲ್ಲ ಅಂತ ಹೇಳಿದವಲ್ಲವನು. ನನ್ನ ಕಣ್ಣುಗಳನ್ನು ಕನ್ನಡಿಗೂ ನೀರಿಗೂ ಕಂಪ್ಯಾರಿಸನ್ ಮಾಡ್ತಿರಲ್ಲ, ಕನ್ನಡಿ ಮಂಕಾಗ್ಬಿಡುತ್ತೆ, ನೀರು ಹೊಳೆ ಆಗಿಬಿಡುತ್ತೆ ಅಂತಂದ್ಲು ಯುವರಾಣಿ. ಕನ್ನಡಿ ಮಂಗಿದ್ರೆ ಒರೆಸ್ಕೊಂಡು ಶುದ್ಧ ಮಾಡ್ತೀನಿ, ನೀರು ಆ ಥರ ಆದರೆ ಆಗದೆ ನೋಡ್ಕೋತೀನಿ. ನಿಮ್ಮ ಕಣ್ಣುಗಳನ್ನು ರೆಪ್ಪೆಗಳು ಮುಚ್ಚಿ ತೆರೆ ಹಾಕಿ ನನ್ನ ಮೈಯನ್ನು ಮರೆಸಿರೋದನ್ನು ನಾನು ತಡಿಸಿ ನಿಲ್ಸೋಕ್ಕಾಗಲ್ಲ ಅಲ್ವಾ ಅಂತ ಹೇಳಿದ ಒಂದಿತ್ತು. ಕನ್ನಡಿಗೆ ಎದುರಲ್ಲಿ ನಿಂತರೆ ತಾನೇ ರೂಪ ಪ್ರತಿಫಲ ಆಗತ್ತೆ. ನೀರಲ್ಲಿ ಕ್ಲಿಯರಾಗಿದ್ದರೆ ನಿಮ್ಮ ರೂಪ ಗೊತ್ತಾಗುತ್ತೆ. ಆದರೆ ನನ್ನ ಕಣ್ಣುಗಳು ತೆಗೆದಿದ್ರು, ಕಣ್ಣು ಮುಚ್ಚಿದ್ರೂ, ನೀವು ನನ್ನ ಕಣ್ಣು ಮುಂದೆ ಇದ್ರೂ ಇಲ್ಲದೇ ಇದ್ರೂ ನಿಮ್ಮ ರೂಪ ಯಾವಾಗಲೂ ನನ್ನ ಕಣ್ಣುಗಳಲ್ಲಿ ಬರ್ತಾ ಇದೆ. ಈ ಅತಿಶಯವಾದ ಕಾರಣ ಏನು ಅಂತ ನಿಮ್ಮಿಂದ ಹೇಳೋಕ್ಕಾಗುತ್ತಾ ಅಂತ ಕುಂದವಿ ಕೇಳಿದ್ದು. ಒಂದಿತ್ತೇವಂತ ಮೈ ಜುಮ್ಮನಿಸಿತ್ತು. ಅವನು ಕರಗಿದ್ದ ಧ್ವನಿಯಲ್ಲಿ, ಗೊತ್ತಿಲ್ವೇ ದೇವಿ ಅಂತ ಹೇಳ್ದ. ಗೊತ್ತಿಲ್ಲದೆ ಇದ್ದರೆ ನಾನು ಹೇಳ್ತೀನಿ. ನಿಮ್ಮ ಹತ್ರ ತಾನೇ ಆ ಥರ ಏನೋ ಒಂದು ಮಾಯಮಂತ್ರ ಶಕ್ತಿ ಇದೆ. ಸೋಯಕಳವನ್ನು ಕೆಡ್ಸೋಕ್ಕೆ ಬಂದ ವಜ್ರದ ಹೆಜ್ಜೆ ಹಾಕೊಂಡ ನಂದಿನಿನ ಮನಸ್ಸು ನಿಮ್ಮನ್ನು ಕಂಡು ಸಂಚಲ ಉಂಟಾಗ್ಬಿಡ್ತಲ್ವ. ಸ್ವಲ್ಪ ಮುಂಚೆ ನೀವು ಅಮೃತಕ್ಕಿಂತ ಇಂಪಾದ ಮಾತನ್ನು ಹೇಳಿ ನನ್ನನ್ನು ಪರವಶ ಮಾಡಿದ್ರಿ. ಅದೇ ಉಸಿರಲ್ಲಿ ಇವಾಗ ಕೆಟ್ಟ ವಿಷ ನಾಗರಹಾವಿನ ಹೆಸರನ್ನು ಯಾಕೆ ಹೇಳ್ತಾ ಇದ್ದೀರಾ? ನಂದಿನಿನ ಮನಸ್ಸಿನಲ್ಲಿ ಆ ಥರ ವಿಷದ ಹಾವು ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದ ಕಾಲ ಒಂದು ಉಂಟು. ಇವಾಗ ಅವಳನ್ನ ನೆನೆಸ್ಕೊಳ್ಳುವಾಗ ನನಗೆ ಅವಳ ಮೇಲೆ ತುಂಬ ಏನು ಅಷ್ಟೊಂದು ಬೇಸರ ಆಗಿಲ್ಲ. ನಂದಿನಿ ಹತ್ರ ನೀವು ಬೇಸರ ಕೊಂಡಿರೋದು ಸೋಳಗುಳವನ್ನು ನಾಶವಾಗಿ ಮಾಡೋಕ್ಕೆ ಬರುವ ಆಲಗಾಲ ವಿಷಯದಲ್ಲಿ ಪ್ರೀತಿಕೊಂಡ ಹಾಗೆ. ಅಯ್ಯ, ಸೋಳ ವಂಶದವ್ರಿಗೆ ಕುಲದೈವ ಆಗಿಬಿಟ್ಟಿದ್ದ ಮಂದಾಗಿನಿ ದೇವಿನ ಮಗಳವಳು, ನನ್ನ ಪ್ರೀತಿಯ ಸೋದರ ಅರುಳ್ಮೊಳಿಯನ್ನು ಎಷ್ಟೋ ಸತಿ ಕಾಪಾಡಿದ ದೇವಿನ ಮಗಳವಳು. ಕೊನೆಗೆ ನನ್ನ ತಂದೆಯನ್ನು ಸಂಚಕಾರನ ಬೇಲಿಂದ ಎರೆಯಾಗದೆ ಕಾಪಾಡಿ ತನ್ನ ಉಸಿರನ್ನು ಬಲಿ ಕೊಟ್ಟಿದ್ದ ಮಾದರಸಿಯನ ಮಗಳು ನಂದಿ. ಆದರೆ ಆ ಸಂಚಕಾರನ ಮೇಲೆ ವೇಲನ್ನು ಎಸೆಯೋಕ್ಕೆ ಹೇಳಿದವಳು ಅವಳು. ಆದಿತ್ಯ ಕರಿಗಾಲನ್ನು ಯಮನಾಗಿ ನಿಂತವಳು ಅವಳು. ವೀರಾದಿವೀರರಾಗಿ ದೊಡ್ಡ ಪಳುವೆಟರನ್ನು ತಲೆಯನ್ನು ಕೆಡಿಸಿ ಗೊಂಬೆ ಥರ ಆಡಿಸಿ ಇಟ್ಟವಳು. ದೊಡ್ಡ ಪಳುವೆಟರನ್ನ ತಲೆನ ಮಾತಾಡ್ತಾನ ಅವಳು ಆ ಥರ ಮಾಡಿದ್ಲು. ಪಾರ್ಥಿಬೇಂದ್ರ ಪಲ್ಲವ, ಕಂದಮಾರ ಮುಂತಾದವ್ರನ್ನು ತನ್ನ ಕೈ ಕೆಳಗಡೆ ಬೊಂಬೆ ಮಾಡಿಕೊಂಡ್ಳು. ಇದನ್ನೆಲ್ಲ ಗೊತ್ತಿದ್ದೂ ನನ್ನಿಂದ ಅವಳನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ವೀರಪಾಂಡಿ ನಮ್ಮ ಮರಣಕ್ಕೆ
ಸೇಡು ತೀರಿಸ್ಕೊಳ್ಳೋಕ್ಕೆ ಇಷ್ಟು ಮಾಡಿದ್ದಾಳೆ. ಎತ್ತಿದ ಕೆಲಸವನ್ನು ನೆರವೇರಿಸಿದ್ದರಲ್ಲಿ ಜಯಗೊಳಿಸಿದಳು. ವೀರ ಮರಕುಲದ ಹೆಣ್ಣು ಅವಳು. ಈ ಥರ ಎಲ್ಲ ಭಯಂಕರವಾದ ಕಾರ್ಯಗಳಲ್ಲಿ ಇಳಕ್ಕೆ ನಾನೂ ಕಾರಣವಾಗಿದ್ದೆ ಅಂದ್ಕೊಂಡಾಗ ತುಂಬ ವೇದನೆ ಆಗ್ತಾಯಿದೆ. ಅವಳ ಮಗು ಪ್ರಾಯದಲ್ಲಿ ಪಳೆಯಾರೆಯಿಂದ ಉದ್ದು ಓಡಿಸಿದ್ದೀವಿ. ಒಳ್ಳೆ ಕೆಲಸನೇ ಮಾಡಿದ್ರಿ ದೇವಿ. ನಿಮ್ಮ ಮನಸ್ಸಿನ ಕರಗೋಗಿ ಅದರಿಂದ ಸೋಳಕಳ ವೈರಿಯನ ಮಗಳು ಅವಳು ಅನ್ನೋದನ್ನು ಮರೆತು ಬಿಡಬೇಡಿ. ವೀರಪಾಂಡಿಯನ ಮಗನು ಸೋಳರ ಮನೆಯಲ್ಲಿ ಬೆಳೆದು ಅದರಿಂದ ಬಂದಿದ್ದ ಅನರ್ಥ ಸಾಲಲ್ವಾ? ವೀರಪಾಂಡಿಯನ ಮಗಳನ್ನು ಇಲ್ಲಿ ಬೆಳೆದು ಆದಿತ್ಯ ಕರಿಗಾಲನ್ನು ಮದುವೆ ಮಾಡಿಕೊಂಡು ಆಗಿದ್ರೆ ತುಂಬ ಒಳ್ಳೆಯದಾಗಿ ಮುಗ್ದಿರತ್ತೆ. ಈ ಎರಡು ದೊಡ್ಡ ಕುಲಗಳಲ್ಲಿ ಸೇಡು ತೀರಿ ಎರಡು ಕುಲವೂ ಒಂದಾಗಿರುತ್ತೆ. ಆದರೆ ಆ ಸುದ್ದಿ ನಿಜವಾಗಿರುತ್ತಾ? ಯಾವುದನ್ನು ಕೇಳ್ತೀರಾ ದೇವಿ? ನಂದಿನಿ ವೀರಪಾಂಡಿಯನ ಮಗಳು ಅನ್ನೋದು ನಿಜವಾಗಿರುತ್ತಾ? ನಂದಿನಿ ಆ ಥರ ಆದಿತ್ಯ ಕರಿಗಾಲರ ಹತ್ರ ಹೇಳಿದ್ದಾನೆ. ನನ್ನ ಕಿವಿಯಾರ ನಾನೇ ಕೇಳಿದೆ. ದೊಡ್ಡ ಪಳಿವಟ್ಟರನ್ನು ಕೇಳಿದರು. ಆದ್ದರಿಂದ ದೊಡ್ಡ ಪಳಿವಟ್ಟರನ ಮನಸ್ಸನ್ನು ಹಾಗೇ ಚೇಂಜ್ ಮಾಡಿ ಅವರನ್ನು ರೌದ್ರಗಾಳ ಮಾಡಿಕೊಳ್ಳೋ ಹಾಗೆ ಮಾಡಿತ್ತು. ಆ ಕೆಟ್ಟ ಮಾತುಗಳೇ ಯುವರಾಜ ಆದಿತ್ಯ ಕರಿಗಾಲನ ಉಸಿರುಗುನ್ನು ಯಮನಾಗಿ ಬಂದಿತ್ತು. ಸ್ವಲ್ಪ ಯೋಚನೆ ಮಾಡಿಬಿಡಿ. ಕರಿಗಾಲನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕಾಗೇ ಅವಳು ಆ ಥರ ಹೇಳಿರ್ಬೋದಲ್ವ? ವೀರಪಾಂಡಿಯನ ಕರಿಗಾಲನ್ನು ದೊಡ್ಡ ಕೋಪದಿಂದ ಕಾಪಾಡೋಕ್ಕೆ ಇಷ್ಟಪಟ್ಟಾಗ ಅವಳೇ ಬೇರೆ ಥರ ಹೇಳಿದ್ದಾಳೆ. ಎತ್ತಿದ್ದ ತಂದೆಯನ್ನು ಕುರಿತು ಲವರಂತ ಹೇಳಿ ಯಾವ ಹೆಣ್ಣಾದರೂ ತನ್ನ ಬಾಯಿಂದ ಹೇಳಿರ್ತಾಳೆ ದೇವಿ. ಕರಿಗಾಲರ ಆ ಥರ ಅವಾಗ ಹುಚ್ಚಿಕೊಂಡಿದ್ರು. ಅವಳು ಏನು ಹೇಳಿದ್ಲೋ ಇವ್ರು ಏನು ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಯಾರಿಗೂ ಗೊತ್ತು. ಕರಿಗಾಲರು ಹೇಳಿದ್ದು ತಾನೆ. ಅವರೇ ಹಿಂದೆ ನಂದಿನಿ ನನ್ನಪ್ಪ ವೀರಪಾಂಡಿಯನ್ ಅಂತ ಹೇಳಿದಾಗ ನಂಬಿಟ್ರಲ್ವ. ಮೇಲೆ ವೀರಪಾಂಡಿಯನ್ ಸತ್ತ ಮೇಲೇ ಅವಳಿಗೆ ಇದು ಗೊತ್ತಾಗಿರ್ಬೋದು. ತನ್ನ ಹುಟ್ಟುಗುಣ ಗೊತ್ತು ನಿಜವನ್ನು ತಿಳಿಯೋಕ್ಕೋಸ್ಕರ ನಂದಿನಿ ಏನೇನು ಪ್ರಯತ್ನಗಳು ಮಾಡಿದ್ರು ಅಂತ ನಿಮ್ಗೆ ಗೊತ್ತಲ್ವ. ಮಧ್ಯರಾತ್ರಿಯಲ್ಲಿ ಅವಳ ಅಮ್ಮನ ದೆವ್ವ ಥರ ಆ್ಯಕ್ಟ್ ಮಾಡಿ ಸುಂದರ ಸೋಳರನ್ನ ಹುಚ್ಚುಡಿಯೋ ಹಾಗೆ ಮಾಡಿಲ್ವಾ? ಅದನ್ನು ನಿಮ್ಮ ಗೆಳತಿ ಮಾನತಿ ನೋಡಿ ಮೂರ್ಛೆ ಆಗಿಲ್ವಾ? ಪಾದಾಳ ಸರಿಯಲ್ಲಿ 3 ವರ್ಷಗಳಾಗಿ ಸಿಕ್ಕಿದ್ದ ನಿಮ್ಮ ಜೊತೆ ಬಿಡುಗಡೆ ಆಗಿದ್ದ ಹುಚ್ಚನನ್ನು ಆಳ್ವಾರ್ಕಡಿಯನ್ನು ಹೆದರಿಸಿ ಕೇಳಿದಾಗ ಅವನು ಹೇಳಿದ್ದನ್ನು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಗೊತ್ತಿಲ್ಲದೆ ಏನು ನಂದಿನಿಗೂ ಅವಳು ಸೋದರನಿಗೂ ತಾನೇ ಅಪ್ಪ ಅಂತ ಹೇಳಿ ಅವನು ಹೇಳಿದ್ದಾನೆ. ಅದೇ ನಿಜವಾಗ್ಲೂ ಇರ್ಬೋದಲ್ವ? ಹಾಗಾದರೆ ಕೆಲವು ಸಮಯ ಸುಳ್ಳನ್ನು ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ. ಅರಮನೆ ಒಳಗೇನೇ ಬೆಳೆದು ಜಗಳವಲ್ಲ ಅಂದರೆ ಭಯ ಪಟ್ಟುಕೊಂಡಿದ್ದ ಹಳೆಯ ಮಧುರಾಂಧಕದೇವ ತಾವು ವೀರಪಾಂಡಿಯನ ಮಗ ಅಂತ ಗೊತ್ತಾದ ಮೇಲೆ ಎಷ್ಟೊಂದು ವೀರಪುರುಷರಾಗ್ಬಿಟ್ಟಿದ್ದಾರೆ ಅನ್ನೋದನ್ನು ನೀವು ನೋಡಿದರೆ ಭ್ರಮಿಸಿ ಹೋಗಿರ್ತೀರ. ಒಂದು ಸತಿ ಚಿಕ್ಕಪಳಿವಟ್ಟರು ತಮ್ಮ ವಜ್ರದ ಕೈಯಿಂದ ನನ್ನ ಹೆಗಲನ್ನು ಹಿಡಿದ್ರು. ಅದೇ ನೆನೆಸ್ಕೊಂಡ್ರೆ ಇವಾಗಲೂ ಅವ್ರು ಹಿಡಿದಿದ್ದ ಜಾಗದಲ್ಲಿ ನನಗೆ ಯಾಕೆ ನೋವು ಉಂಟಾಕತ್ತೆ. ಅಂತಹ ಮಹಾವೀರರ ಜೊತೆ ನಾವೆಲ್ಲರೂ ಹೇಳಿ ಅಂತ ಅಂದ್ಕೊಂಡಿರೋ ಮಧುರಾಂಧಕನ ಸರಿಸಮವಾಗಿ ಬಾಳಿಂದ ಜಗಳ ಮಾಡಿದ್ದ ಕಾಕ್ಷಿಯನ್ನು ನಾವು ಇನ್ನೂ ಮರೆಯೋಕ್ಕಾಗಲ್ಲ. ಅದನ್ನು ಕುರಿದೇ ನಾನು ನಿಮ್ಮ ಮಾತಲ್ಲಿ ಅನುಮಾನ ಉಂಟಾಗುತ್ತೆ ಅಂತ ಹೇಳಿದ್ದೀನಿ. ನಂಬುವುದಕ್ಕೆ ತುಂಬ ರೇರಾದ ಸಂಭವನೆ. ನಂದಿನಿನ ಪಲ್ಲಕ್ಕಲ್ಲಿ ಪ್ರಯಾಣ ಮಾಡಿಕೊಂಡಿದ್ದವನು ಪಳಿವಟ್ಟೆಯರ ಹೆಸರನ್ನು ಹೇಳಿದ್ರೇ ನಡುನಡುಗಿ ಅದನ್ನು ನಾವು ಅರ್ಥಕೊಂಡಿದ್ದ ಮಧುರಾಂಧಕ ಚಿಕ್ಕಪಳಿವಟ್ಟೆಯರ ಜೊತೆ ಬಾಳಿನಿಂದ ಜಗಳ ಮಾಡೋಕ್ಕೆ ಧೈರ್ಯ ಕೊಡ್ತಾನೆ ಅಂತ ಯಾರು ನಂಬಕ್ಕಾಗುತ್ತೆ? ಆದ್ರೂ ಅದು ನಿಜವಾಗ್ಲೂ ನಡೆದಿರೋದು ಅನ್ನೋದನ್ನು ಆಳ್ವಾರ್ ಕಡೆ ತಿರುಗಿ ಬಂದು ನಿಮಗೆ ಹೇಳ್ತಾನೆ. ಅಯ್ಯ ನಾವು ನಂದಿನಿ ದೇವಿಯನ್ನು ನೋಡೋಕ್ಕಾಗಲಿಲ್ವ? ಆ ಹೆಣ್ಣು ರೂಪ ಕಂಡ ರಾಕ್ಷಸಿಯನ್ನು ನಾನು ಯಾಕೆ ನೋಡಬೇಕು? ನಂದಿನಿ ಬಗ್ಗೆ ಇನ್ಮೇಲೆ ಆ ಥರ ಹೇಳಬೇಡಿ. ಯಾವುದಾದ್ರೂ ಒಂದು ದಿವಸ ನಾನೇ ಅವಳನ್ನು ಮೀಟ್ ಮಾಡ್ತೀನಿ. ನಿಜವಾಗ್ಲೂ ಅವಳ ಅಪ್ಪ ಯಾರು ಅನ್ನೋದು ರಹಸ್ಯವನ್ನು ತಿಳ್ಕೊತೀನಿ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ನಂದಿನಿ ಬಗ್ಗೆ ನನ್ನ ಹತ್ರ ಏನು ತಪ್ಪಾಗೆ ಹೇಳ್ಬೇಡಿ. ಅವಳ ಅಪ್ಪ ಯಾರಾಗಿದ್ರು ಅವಳ ತಾಯಿ ಯಾರು ಅನ್ನೋದರಲ್ಲಿ ಅನುಮಾನ ಇಲ್ವಲ್ಲ. ಅವಳ ಹತ್ರ ನಾನು ಪ್ರೀತಿಕೊಳ್ಳೋದಕ್ಕೆ ಅದೊಂದೇ ಸಾಕು. ಅದಕ್ಕೆ ಮೇಲೆ ಇನ್ನೊಂದು ಮುಖ್ಯವಾದ ಕಾರಣನಿದೆ. ಅದೇನು ಕಾರಣ? ನಂದಿನಿ ನಿಮ್ಮ ಹತ್ರ ಪ್ರೀತಿಗೊಂಡಿದ್ಲು. ಅವಳ ಮುದ್ರೆ ಉಂಗುರವನ್ನು ನಿಮ್ಮ ಹತ್ರ ಕೊಟ್ಟಳು. ತಂಜೆ ಕೋಟೆಯಿಂದ ತಪ್ಪಿ ಹೋಗೋದ್ರೆ ಹೆಲ್ಪ್ ಮಾಡಿದ್ರು. ಕೊಳ್ಳಿಡಕೆರೆ ಕಾಡಿಯಲ್ಲಿ ರವಿದಾಸನ ಗುಂಪಿನಿಂದ ನೀವು ಸಿಕ್ಕೊಂಡಿರುವಾಗ ತಿರ್ಗಾನು ನಿಮ್ಮ ಉಸಿರನ್ನು ಕಾಪಾಡಿದ್ಲು. ಕೊನೆಯಾಗಿ ಆದಿತ್ಯ ಕರಿಗಾಲನ ಕೊಂದಿದ್ದ ಆ ಭಯಂಕರವಾದ ಅಪವಾದವನ್ನು ನನ್ನ ಮೇಲೆ ಹಾಕಿದ್ಲು. ಅದಕ್ಕೆ ಅಂತಲೇ ಅವಳು ಅಷ್ಟೊಂದು ಸಂಚುಗಳು ಮಾಡಿದಳು. ಯಾಕೆ ಹಂಗೆ ಮಾಡಿದಾಳೆ ಅಂತ ಹೇಳಿ ನಿಮಗೆ ಗೊತ್ತಾಗಿಲ್ವಾ? ಹಾವು ಯಾಕೆ ಕಚ್ಚತ್ತೆ ಅನ್ನೋದು ಕಾರಣ ಬೇಕಾ? ಚಿರತೆ ಯಾಕೆ ಹಾರುತ್ತೆ ಅಂತ ಹೇಳೋದಕ್ಕೆ ಕಾರಣ ಹೇಳಬೇಕಾ? ನಂದಿನಿ ಹುಟ್ಟುವಾಗಲೇ ಹಾವಾಗೋ ಚಿರತೆಯಾಗೋ ಹುಟ್ಟಿಲ್ಲ. ನೀವುಗಳು ತಾನೇ ಅವಳನ್ನ ಆ ಥರ ಮಾಡಿಬಿಟ್ಟಿದ್ದೀರ. ಸಂದರ್ಭಗಳು ಆ ಥರ ಸಂಚು ಮಾಡಿ ಇಟ್ಬಿಟ್ಟಿತ್ತು. ನೀವುಗಳನ್ನು ಅದಕ್ಕೆ ಕಾರಣವಾಗಿದ್ದೀರ. ಅಯ್ಯಯ್ಯೋ, ನನ್ನ ಹೆಸರಲ್ಲಿ ಯಾಕೆ ಸುಮ್ಮನೆ ಅಪವಾದ ಆಗ್ತೀರಾ? ಅವಳಿಗೆ ಆ ಥರ ನಾನೇನು ಕೆಟ್ಟದ್ದು ಮಾಡಿದ್ದೀನಿ? ನೀವು
ಅವಳಿಗೆ ಒಂದು ಕೆಟ್ಟದ್ದು ಮಾಡಿಲ್ಲ. ಅವಳು ತಾನೇ ನಿಮ್ಮ ಹತ್ರ ಪ್ರೀತಿಗೊಂಡಿದ್ಲು. ದೈವವೇ, ಪುರುಷರುಗಳು, ಗಂಡಸರು ಕೆಲವು ಕಾರ್ಯಗಳಲ್ಲಿ ಕಣ್ಣಿದ್ದನ್ನು ಕುರುಡಾಗ ಇದ್ದುಬಿಡ್ತಾರೆ ಅನ್ಸುತ್ತೆ. ಅಯ್ಯ, ಇದನ್ನು ಕೇಳಿ ನಂದಿನಿ, ನಿನ್ನ ಮನಸ್ಸು ನಿಮಗೆ ಗೊತ್ತಾಗಲಿಲ್ವಾ? ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಆ ದುರ್ಭಾಗ್ಯಶಾಲಿ ನಿಜವಾಗ್ಲೂ ವೀರಪಾಂಡಿನ ಮೇಲೆ ಪ್ರೀತಿಕೊಂಡಿಲ್ಲ, ದೊಡ್ಡ ಪಳುವೇಟರೆಲ್ಲ ಹತ್ರ ಪ್ರೀತಿಕೊಂಡಿಲ್ಲ, ಆದಿತ್ಯ ಕರಿಗಾಲನ ಹತ್ರ ಅವಳಿಗೆ ನಿಜವಾದ ಸ್ನೇಹ ಇಲ್ಲ, ಪ್ರೀತಿ ಇಲ್ಲ. ಅವ್ರಗಳ ಹತ್ರ ಪ್ರೀತಿಕೊಂಡ ಹಾಗೆ ನಡೆಸಿದ್ದೆಲ್ಲ ಅವಳು ರಾಜ್ಯಪೀಠದಲ್ಲಿ ಕೂತುಕೊಳ್ಳೋದಕ್ಕೋಸ್ಕರನೇ. ಇದನ್ನು ನನಗೂ ಗೊತ್ತು ದೇವಿ. ಅವಳ ಕ್ರಾತಕ ಮನಸ್ಸಿನಲ್ಲಿ ಪ್ರೀತಿಗೆ ಸ್ವಲ್ಪ ಜಾಗ ಇಲ್ವಲ್ಲ, ಅದು ತಪ್ಪು. ನಿಮ್ಮನ್ನು ಕಂಡಾಗ ತಾನೇ ಅವಳ ಮನಸ್ಸಿನಲ್ಲಿ ನಿಜವಾದ ಪ್ರೀತಿ ಉದಯ ಆಯಿತು. ನಿಮ್ಮ ಅಭಿಮಾನವನ್ನು ಕವರ್ ಮಾಡೋದಕ್ಕೆ ಅವಳು ಯಾವುದೂ ಮಾಡೋಕ್ಕೆ ಸಿದ್ಧವಾಗಿದ್ದಳು. ನನ್ನ ಹೆಸರಲ್ಲಿ ಯುವರಾಜನ ಕೊಂದಿದ್ದ ಅಪವಾದನ ಹಾಕವನ್ನೂ ಸಿದ್ಧವಾಗಿದ್ದಳು. ಅದೇ ಆತಕ್ಕೋಸ್ಕರ ನಿಮ್ಗಳನ್ನು ಯಾವಾಗಲೂ ಸೋಳಕೊಳ್ಳೋದರ ಜೊತೆ ಗೆಳೆತನವನ್ನು ಸಂಬಂಧನೂ ಕೊಳದೇ ಇರೋಕ್ಕೋಸ್ಕರ. ಅದಕ್ಕೆ ಅಂತ ನನ್ನಂಥವ್ರು ರಾಜವೀದಿಗಳಲ್ಲಿ 4 ಕಡೆ ಬೀದಿನಲ್ಲಿ ನಿಲ್ಲಿಸಿ ಹ್ಯಾಂಗ್ ಮಾಡೋಕ್ಕೂ ಏರ್ಪಾಡು ಮಾಡಿಬಿಟ್ಲು. ಅದಕ್ಕಿಂತ ಅವಳ ಕೈಯಲ್ಲಿ ಹಿಡಿದಿದ್ದ ಕತ್ತಿಯಿಂದಾನೇ ನನ್ನನ್ನು ಕೊಂದಿರ್ಬೋದಲ್ವ. ನಿಮ್ಮನ್ನು ಕೊಲ್ಲಕ್ಕೆ ಅಂದ್ಕೊಂಡಿದ್ರೆ ಆ ಥರ ಮಾಡಿರ್ಬೋದು. ಅಲ್ಲ ಅಂದರೆ ರವಿದಾಸನ ಗುಂಪನ್ನು ಕೊಂಡು ನಿಮ್ಮನ್ನು ಕೊಲ್ಲಕ್ಕೆ ಮಾಡಿರ್ಬೋದು. ದೊಡ್ಡ ಪಳುವೇಟರು ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡಿರಲಿಲ್ಲ ಅಂದರೆ, ಪೊನ್ನಿಯಿನ್ ಸೆಲ್ವರು ಅಡ್ಡ ಮಾಡಿಲ್ಲ ಅಂದರೆ ನಿಮ್ಮನ್ನು ನಿಜವಾಗ್ಲೇ ಹ್ಯಾಂಗಲ್ಲಿ ಹಾಕಕ್ಕೆ ಅವಳು ಕಟ್ಟಲೆ ಹಾಕಿದರೆ ರವಿದಾಸನ ಗುಂಪಿನವರು ಬಂದು ನಿಮ್ಮನ್ನು ಬಿಡಿಸ್ಕೊಂಡು ಹೋಗಿರ್ತಾರೆ. ನೀವು ಒಂದು ವೇಳೆ ಇವತ್ತು ಆನೆಮಲೆಯ ಮೇಲೆ ಸೇರಿರುವ ಗುಂಪಿನ ಜೊತೆ ಮಿಕ್ಸ್ ಆಗಿದ್ರೂ ಇರ್ತೀರ. ಅಂತಹ ಒಂದು ಆಪತ್ತು ನೇರದೆ ದೇವರು ತಾನೇ ನನ್ನನ್ನು ಕಾಪಾಡಿದರು, ಸೋಳನಾಡಿನನ್ನು ಕಾಪಾಡಿದರು. ನಿಮ್ಮ ಹಾಗೆ ಒಂದು ಸೈನಿಕರನ್ನ ಸೇವೆ ಸೋಳ ಸಾಮ್ರಾಜ್ಯಕ್ಕೆ ನಷ್ಟವಾಗದೆ ಕಾಪಾಡಿದರು. ದೇವಿ, ಸೋಳ ಸಾಮ್ರಾಜ್ಯ ದೊಡ್ಡದು, 5-6 ಲಕ್ಷ ಸೈನಿಕರ ಜೊತೆ ವಾಳುಗಳು ವೇಳುಗಳು ಈ ರಾಜ್ಯವನ್ನು ಕಣ್ಣು ಹಾಗೆ ಸೇಫ್ಟಿ ಮಾಡಿ ನಿಂತಿದೆ. ನಾನೊಬ್ಬನು ಇದನ್ನು ಹೆಲ್ಪ್ಗೆ ಅಷ್ಟೊಂದು ಅವಶ್ಯವಾಗಿ ಇರೋಕ್ಕೆ ಆಗಲ್ಲ. ಸೋಳನಾಡಿನ 4 ಕಡೆನೂ ಹೊಸತರ ಅಪಾಯಗಳು ಸುತ್ತಕೊಂಡಿರೋ ಹಾಗೆ ನೀವೇ ಹೇಳಿದ್ದೀರ. ಅದು ನಿಜ ತಾನೇ ದೇವಿ? ರವಿದಾಸನ ಸಂಚು ಅಂತ ಅದಿಶ್ಯವಾಗುವುದು. ಪಾಂಡ್ಯನಾಡಿನ ಸಿಂಹಾಸನಕ್ಕೆ ಹಕ್ಕುದಾರ ಅಂತ ಹೇಳಿ 2 ಜನವನ್ನು ಉಂಟು ಮಾಡಿಬಿಟ್ಟ. ಮುಂಚೆ ಒಂದು ಚಿಕ್ಕ ಮಗನನ್ನು ಕೊಳ್ಳಿಡಕೆರೆ ಕಾಡಿನಲ್ಲಿ ಪಾಂಡ್ಯನಾಡಿನ ರಾಜ ಅಂತ ಹೇಳಿ ಪಟ್ಟ ಸುಟ್ಟಿದ್ದ. ಈ ಅಂಥ ಪರಾಂಗುಸ ನೆಡುಂಜಳಿಯನ ಜೊತೆ ಇವಾಗ ಅಮರಭುಜಂಗ ನೆಡುಂಜಳಿಯನ ಒಬ್ಬನು ಸೇರಿಬಿಟ್ಟಿದ್ದಾನೆ. ಅದ್ಯಾರು ಅಮರಭುಜಂಗ ನೆಡುಂಜಳಿ? ನಮ್ಮ ಹಳೆಯ ಮಧುರಾಂಧಕನ ಹೆಸರು ಇವಾಗ ಅದು ತಾನೆ. ಪಾಂಡ್ಯ ರಾಜ್ಯಕ್ಕೆ ಹಕ್ಕು ಕೊಂಡಾಡುವವನು ಮಧುರಾಂಧಕ ಅನ್ನೋ ಹೆಸರಿಂದ ಇರೋಕ್ಕಾಗಲ್ಲ ಅಲ್ವಾ? ಚಿಕ್ಕಬಳ್ಳೇಶ್ವರಿಯನ್ನು ಫಾಲ್ಸ್ ಇಂದ ಬಿದ್ದಿದ ತಕ್ಷಣ ಮಲೆ ಕೊನೆಯಲ್ಲಿ ಪಾಂಡ್ಯನ ಅಮರಭುಜಂಗ ನೆಡುಂಜಳಿಯನ್ ಬಾಳ್ಗ ಅಂತ ಹದ್ದಿದ್ದ ಬಹುಶಃ ದೊಡ್ಡ ಫಾಲ್ಸ್ ಬೀಳೋ ಶಬ್ದಕ್ಕನ್ನು ದಾಟಿಕೊಂಡು ಕೇಳಿತು. ಈ ಥರ 2 ಹಕ್ಕುದಾರನ್ನ ಉಂಟು ಮಾಡಿ ಇಡೋದ್ರಲ್ಲಿ ರವಿದಾಸರ ಗುಂಪುಗೆ ಏನು ಲಾಭ? ಒಬ್ಬನಿಗೆ ಏನಾದರೂ ಆದರೆ ಇನ್ನೊಬ್ಬನ ಕೈಯಲ್ಲಿ ಇರಲಿ ಅಂತ ಹೇಳಿದ್ದಾನೆ. ಒಬ್ಬನ ಅಂದ್ಕೊಂಡು ಲಂಕೆಯ ರಾಜ ಮಹಿಂದನ ಹೆಲ್ಪನ್ನು ಹೊರಕ್ಕೂ ಇನ್ನೊಬ್ಬನ ಕೊಂಡು ಸೇರಮ್ಮನ ದಯನ ಕೊಂಡುಕೊಳ್ಳಕ್ಕೂ ಆ ಗುಂಪಿನವರು ಟ್ರೈ ಮಾಡ್ತಾರೆ. ಅಯ್ಯ, ನನ್ನ ಸೋದರನ್ನು ನೀವು ಸೇರಿ ಸಂಚು ಮಾಡಿ ಉತ್ತಮ ಸೋಳರನ್ನ ತಲೆಯಲ್ಲಿ ಮಣುಮಗುಡವನ್ನು ಹಾಕ್ಬಿಟ್ಟಿದ್ದೀರಾ. ಉತ್ತಮ ಸೋಳರಿಗೆ ನಿಮಗೆ ದೊಡ್ಡ ಹೆಲ್ಪ್ ಮಾಡಿದ ಹಾಗೆ ನಾನು ಅಂದ್ಕೊಂಡಿಲ್ಲ. ಇವಾಗ ಇರುವ ಪರಿಸ್ಥಿತಿಯಲ್ಲಿ ಸೋಳ ಸಾಮ್ರಾಜ್ಯನ ಭಾರವನ್ನು ವಹಿಸೋದು ಅಷ್ಟೊಂದು ಈಸಿಯಾದ ಕೆಲಸ ಅಲ್ಲ ಅಂತ ಅನಿಸತ್ತೆ. ಸೋಳ ಸಾಮ್ರಾಜ್ಯ ಭಾರವನ್ನು ವಹಿಸೋದು ಇವಾಗ ಸ್ವಲ್ಪ ಪ್ರಯಾಸವಾದ ಕೆಲಸನೇ. ಆದರೆ ಅದನ್ನು ಉತ್ತಮ ಸೋಳರ ತಾಳ್ಕೊಂಡಿರ್ತಾರೆ. ಅವರು ತಮ್ಮ ಅಮ್ಮನಿಗೆ ಹೆಲ್ಪಾಗಿ ಆಲಯದ ತಿರುಪಣಿಗಳನ್ನೇನು ಮಾಡಿ ಟೈಮ್ ಪಾಸ್ ಮಾಡ್ತಾರೆ. ಸೋಳ ಸಾಮ್ರಾಜ್ಯವನ್ನು ಹೊತ್ಕೊಂಡಿರೋರು ಸೇಫ್ಟಿ ಮಾಡೋರು ನಿಮ್ಮ ತಮ್ಮ ಅರುಳ್ಮೊಳಿತೇವಂತಾನೆ. ಅದು ನಿಜಾನೇ. ಅರುಳ್ಮೊಳಿಗೆ ಅಂತ ಅದಕ್ಕೆ ಒಂದು ಸಾಮರ್ಥ್ಯನೂ ಇದೆ. ಆದರೆ ಅವನು ಪ್ರಾಯದಲ್ಲಿ ಚಿಕ್ಕವನು, ಅನುಭವ ಇಲ್ಲದವನು. ಸೋಳ ಸಾಮ್ರಾಜ್ಯವನ್ನು ತಾಳ್ಕೊಂಡು ಬಂದಿದ್ದ 2 ದೊಡ್ಡ ವಜ್ರದ ಪಿಲ್ಲರ್ಗಳು ಪಳುವೂರ ರಾಜಗಳು ಒಟ್ಟೇ ಹೋಗ್ಬಿಟ್ರು. ದೊಡ್ಡವರು ನಮ್ಮನ್ನು ಬಿಟ್ಟೇ ಆಗಲ್ಬಿಟ್ರು. ನೀವು ಹೇಳೋದನ್ನು ನೋಡಿದರೆ ಚಿಕ್ಕ ಪಳುವೇಟರನ್ನು ಬದುಕಿ ಬರೋದು ದುರ್ಲಭ ಅಂತಲೇ ಅನಿಸುತ್ತೆ. ಅವರು ಬದುಕಿ ಬಂದ್ರೂ ರಾಜ್ಯಕ್ಕೆ ಉಪಯೋಗ ಆಗಲ್ಲ. ತಮ್ಮ ಮಗಳನ್ನು ಅಳಿಯನ್ನು ನೆನೆಸಿ ನೊಂದುಕೊಂಡಿರ್ತಾರೆ. ಸಂಬೋರಿಯರನ್ನ ಅದೇ ಪರಿಸ್ಥಿತಿಯನ್ನು ಸೇರಿಬಿಟ್ರು. ಕೆಲವು ದಿನಗಳಲ್ಲಿ ಅವರ ಮನಸ್ಸನ್ನು ಮೈಯನ್ನು ಸೋತು
ತುಂಬ ವೀಕ್ ಆಗಿಬಿಟ್ಟಿದೆ. ಮಲೆಮಾನು ಮುಂಚೆನೇ ವಯಸ್ಸಾದ ಮುದುಕರು ಎಷ್ಟು ತಮ್ಮ ಮೊಮ್ಮಕ್ಕಳಲ್ಲಿ ಒಬ್ಬನು ಸತ್ತು ಇನ್ನೊಬ್ಬನಿಗೆ ಪಟ್ಟಾನೂ ಇಲ್ಲ ಅಂತ ಆದಮೇಲೆ ಅವರು ಹಾಗೇ ತುಂಬ ಸೋತೋಗ್ಬಿಟ್ರು. ಕೊಡುಂಬಾಳೂರು ದೊಡ್ಡಬಳ್ಳಾರನ ಮನಸ್ಸು ಒಂದು ನೆಲೆಯಲ್ಲಿ ಇಲ್ಲ. ಅರಳ್ಮೊಳಿ ಮುಡಿಸುಡುಕೊಳ್ಳೋ ಹಾಗೇನೆ ಹೇಳ್ಕೊಂಡಿದ್ದು ಕೊನೆ ನಿಮಿಷದಲ್ಲಿ ತಮ್ಮನ್ನು ಏಮಾರಿಸ್ಬಿಟ್ಟಿದ್ದನ್ನು ಅವರಿಂದ ಶಮಿಸೋಕ್ಕಾಗಲಿಲ್ಲ. ವಾಣತಿಯನ್ನು ಅರಳ್ಮೊಳಿ ಮದುವೆ ಮಾಡ್ಕೊಂಡಿದ್ದಲ್ಲೂ ಕೂಡ ಅವ್ರಿಗೆ ತೃಪ್ತಿ ಉಂಟಾಗಲಿಲ್ಲ. ಇನ್ಮೇಲೆ ರಾಜ್ಯ ವ್ಯವಹಾರಗಳಲ್ಲಿ ತಾವು ತಲೆ ಹಾಕೋದಿಲ್ಲ ಅಂತಲೂ ಕೊಡುಂಬಾಳೂರಲ್ಲಿ ಆಲಯ ತಿರುಪಣಿ ಹೋಗೋದಾಗೂ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕಡಂಬರ ಮಾಳಿಗೆಯಲ್ಲಿ ನಡೆದ ಸಂಚಿನ ಗುಂಪಲ್ಲಿ ಪಾಲ್ಗೊಂಡ ಬೇರೆ ಚಿಕ್ಕ ರಾಜಗಳು ಎಲ್ಲರೂ ಅವ್ರುಗಳು ಒಂದು ಅಂದ್ಕೊಂಡ್ರೆ ಕೆಲಸ ಬೇರೊಂದು ಆಗಿದ್ದ ಬಗ್ಗೆ ನಾಚಿಗೆಕೊಂಡು ಮನಸ್ಸು ಅಲ್ಲಿ ಬೇಜಾರಾಗ್ಬಿಟ್ರು. ಅಯ್ಯ, ಅರಳ್ಮೊಳಿಗೆ ಹೆಲ್ಪ್ ಮಾಡೋಕ್ಕೆ ಸರಿಯಾದ ಗೆಳೆಯರು ಬೇಕು. ವಾಳಿನಿಂದ ತೋಳಿನಿಂದ ಇನ್ನೂ ಬುದ್ಧಿಯಿಂದನೂ ಚೆನ್ನಾಗಿ ಆಗಿದ್ದ ಒಂದು ಗೆಳೆಯರು ಅವನಿಗೆ ಬೇಕು. ಒಳ್ಳೆ ತನವಾಗಿ ಪಲ್ಲವ ಪಾರ್ಥಿಬೇಂದ್ರರು ಇದ್ದಾರೆ ಅಂತ ಹೇಳಿದ್ದೇನು ವದ್ಯತೆಯವನು. ಅವರ ಹೆಲ್ಪನ್ನು ಅರಳ್ಮೊಳಿಗೆ ಸಿಗತ್ತೆ ಅಂತ ಹೇಳೋದಕ್ಕಿಲ್ಲ. ಅವ್ರ ಊರನ್ನು ಬಿಟ್ಟು ಕಳಿಸ್ಬಿಟ್ಟು ಉತ್ತಮ ಸೋಳರಿಗೆ ಮುಡಿಸುಟ್ಟಿದ್ದಲ್ಲೇ ಅವ್ರಿಗೆ ಕೋಪ. ಅದಕ್ಕಿಂತ ಅರಳ್ಮೊಳಿ ತನ್ನ ಅಂತರಂಗ ಗೆಳೆಯರಾಗಿ ನಿಮ್ಮನ್ನು ಭಾವಿಸೋದು ಅವ್ರಿಗೆ ಇಡಿಸಲಿಲ್ಲ. ಅವರ ಕೋಪಕ್ಕೆ ನ್ಯಾಯ ಇದೆ. ಸೋಳಕುಲಕ್ಕೆ ಅವರು ಎಷ್ಟೊಂದೋ ಹೆಲ್ಪನ್ನು ಮಾಡಿದ್ದಾರೆ. ನಾನು ಹೊಸದಾಗಿ ಬಂದವನು, ಅವ್ರ ಹತ್ರ ನಾನು ಬೇಕಾದರೆ ಕ್ಷಮೆ ಕೇಳ್ಕೊಳ್ತೀನಿ. ಕುಂದವಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಅದು ಉರಿಯೋ ಬೆಂಕಿಯಲ್ಲಿ ಎಣ್ಣೆ ಬಿಟ್ಟದ್ದು ಆಗತ್ತೆ ಅಂತ ಹೇಳಿದ್ರು. ಪಾರ್ಥಿಬೇಂದ್ರರು ಮಹಾವೀರರು, ಅವ್ರನ್ನ ಸಮಾಧಾನ ಮಾಡುವುದಕ್ಕೆ ಬೇರೆ ದಾರಿ ಇಲ್ವಾ ಅಂತ ಕೇಳಿದ ಒಂದಿತ್ತೇನೆ. ಅವರೇ ಆ ದಾರಿಯನ್ನು ಹೇಳಿದರು. ನನ್ನ ತಂದೆ ಹತ್ರನೂ ತಮ್ಮ ಇಷ್ಟವನ್ನು ತಿಳಿಸಿದರು. ಪಾರ್ಥಿಬೇಂದ್ರ ಪಲ್ಲವನ ಇಷ್ಟವನ್ನು ನೆರವೇರಿಸೋಕ್ಕೆ ಚಕ್ರವರ್ತಿ ಬೇಡ ಅಂದಿರಲ್ವಲ್ಲ. ಆದರೆ ಅದು ಚಕ್ರವರ್ತಿ ಬಗ್ಗೆ ಅಲ್ಲ, ಅವರ ಮಗಳನ್ನು ಸೇರಿದ್ದು. ಅವರ ಮಗಳು ಅದನ್ನು ಒಪ್ಕೊಳ್ಳೋಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ಟು, ಹೌದಯ್ಯ, ಶಿವಾಲಯಕ್ಕೆ ಹೂವು ತಗೊಂಡೋಗಿ ಕೊಟ್ಟುಕೊಂಡಿದ್ದವರು ದಿಢೀರಂತ ಸಿಂಗಾದನ ಹತ್ತಿ ಮಣಿಮಗುಡ ಸುಟ್ಟಿಕೊಂಡಿದ್ದನ್ನು ನೋಡಿದ ಮೇಲೆ ಪಲ್ಲವ ಕುಲ ತೊಂಡರಿಗೆ ಸ್ವಲ್ಪನೂ ತಡೆಯೋಕ್ಕಾಗಲಿಲ್ಲ. ಕಡಲಲ್ಲಿ ಹಡಗು ಬಿಟ್ಟು ಬರ್ತಾ ಇರೋಳು ಸಿಂಗಾದನ ಹತ್ತಿದ ಮೇಲೆ ಅವರಿಗೆ ಸಹಿಸಲಿಲ್ಲ. ಹಳೆಯ ಪಲ್ಲವ ದೇಶಕ್ಕೆ ತನ್ನನ್ನು ಸ್ವತಂತ್ರ ಮನ್ನನ ರಾಜವಾಗಿ ಮಾಡಿ ಶಿಲಾಶಾಸನ ಬರೆಯೋ ಹಕ್ಕನ್ನು ಕೊಡಬೇಡ ಅಂತ ಹೇಳಿಬಿಟ್ಟು ಕೇಳಿಬಿಟ್ಟಿದ್ದಾರೆ. ಅದೇಗೆ ಅದನ್ನು ಕೊಡಬೇಕು ಅಂತ ಹೇಳಿ ಕೇಳಿದರು. ಅದೇಗೆ ಕೊಡೋಕ್ಕಾಗತ್ತೆ? ಸೋಳ ಸಾಮ್ರಾಜ್ಯವನ್ನು ಚಿನ್ನಾಪಿನ್ನ ಮಾಡೋ ಥರ ಆಗತ್ತೆ ಅಲ್ವಾ? ಆ ಹಕ್ಕನ್ನು ಕೊಡೋಕ್ಕೆ ನನ್ನ ತಂದೆ ಸಮ್ಮತಿಸಿಬಿಟ್ರು. ಅದ್ರ ಜೊತೆ ಪಲ್ಲವ ಕುಮಾರರು ನಿಂತಿಲ್ಲ. ಮುಂದೆ ಒಂದು ಸಮಯ ಪಲ್ಲವ ರಾಜಕುಮಾರಿ ಸೋಳ ಕುಮಾರನೊಬ್ಬನ ಮದುವೆ ಮಾಡಿಕೊಂಡ್ಲಂತೆ. ಅದಕ್ಕೆ ಜೊತೆಯಾಗಿ ಸುಂದರ ಸೋಳನ ಕುಮಾರಿಯನ್ನು ತಮಗೆ ಮದುವೆ ಮಾಡಿಕೊಡ್ಬೇಕು ಅಂತ ಕೇಳಿದ್ರಂತೆ. ಅದನ್ನು ಕೇಳಿದ ತಕ್ಷಣ ವದ್ಯದೇವನ ಮುಖ ತುಂಬ ಮನವೇದನೆಯನ್ನು ತೋರಿಸಿದ್ದು. ಅದನ್ನು ಮರೆಸ್ಕೊಳ್ಳೋಕ್ಕೋಸ್ಕರ ಅವನ ಮುಖವನ್ನು ಬೇರೆ ಕಡೆ ತಿರುಗಿಸಿಕೊಂಡ. ಕುಂದವಿನ ಮುಖ ಮುಗುಳು ನಗೆಯಿಂದ ಹರಳಿತ್ತು. ಬೇಕು ಅಂತಾನೇ ಅವಳ ಮೇಲೆ ಒಂದು ಹೇಳಿದ್ರೆ ಸುಮ್ಮನೆ ಇದ್ದಳು. ಸ್ವಲ್ಪ ತಾಳಿದ ಮೇಲೆ ವದ್ಯದೇವನು, ಅದಕ್ಕೆ ಚಕ್ರವರ್ತಿ ಏನು ಜವಾಬು ಹೇಳಿದರು ಅಂತ ಅಂದ. ಅದಕ್ಕೆ ಚಕ್ರವರ್ತಿ ಹೇಗೆ ಜವಾಬು ಹೇಳೋಕ್ಕಾಗುತ್ತೆ? ಅದು ಅವ್ರ ಮಗಳ ಇಷ್ಟದ ಹಾಗೆ ಆಗಿದ್ದಲ್ವಾ? ಚಕ್ರವರ್ತಿ ತಮ್ಮ ಮಗಳನ್ನು ಕೇಳಿದರು. ಚಕ್ರವರ್ತಿನ ತಿರುಮಗಳು ಅದಕ್ಕೆ ಏನಂತ ಜವಾಬು ಹೇಳಿದರು? ಪಾರ್ಥಿಬೇಂದ್ರನ್ನ ಕೈ ಹಿಡಿಯೋಕ್ಕೆ ಸಮ್ಮತವಿಲ್ಲ ಅಂತ ಹೇಳಿಬಿಟ್ರು. ಯಾಕೆ ವದ್ಯದೇವನು ಕೇಳಿದ ಧ್ವನಿಯಲ್ಲಿ ತುಂಬ ಇಂಟ್ರೆಸ್ಟು ತುಂಬಿತ್ತು. ಚಕ್ರವರ್ತಿನ ತಿರುಮಗಳು ಕಾರಣ ಯಾತಕ್ಕೋಸ್ಕರ ಹೇಳಬೇಕು ಇದ್ರೂ ಒಂದು ಕಾರಣ ಹೇಳಿದರು. ದೈವ ಪೊನ್ನಿ ನದಿ ಹಾರುವ ದೇಶವನ್ನು ಬಿಟ್ಟು ಹೊರಗಡೆ ದೇಶಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅದು ಒಂದು ಕಾರಣ, ಬೇರೆ ಕಾರಣವೂ ಇರ್ಬೋದು. ಅದರಲ್ಲಿ ಶ್ರದ್ಧೆ ಇರೋರಿಗೆ ಅಲ್ವಾ ಹೇಳಬೇಕು. ಏನು ದಾನು ಅಂತ ಕೇಳೋರ ಹತ್ರ ಯಾಕೆ ನಾನು ಹೇಳಬೇಕು ಅಂತ ಅಂದುಕೊಂಡರು. ದೇವಿ ತುಂಬ ಶ್ರದ್ಧೆಯಿಂದಾನು ಇಂಟ್ರೆಸ್ಟಿಂದಾನು ಕೇಳ್ತಾ ಇದ್ದೀನಿ. ಅಷ್ಟೊಂದು ಶ್ರದ್ಧೆಯೋ ಇಂಟ್ರೆಸ್ಟ್ ಇರೋರು ನೀವಾಗಲೇ ಅದನ್ನು ತಿಳ್ಕೊಬೋದಲ್ವ, ಅವ್ರುಗಳಿಗೆ ಹೇಳಿ ತಿಳ್ಕೊಬೇಕಾಗಿಲ್ಲ. ಕುಂದವಿನ ಮುಖವನ್ನು ಆವಾಗ ತಾನೆ ಮೊದಲು ನೋಡೋವನು ಹಾಗೆ ವದ್ಯದೇವನು ನೋಡಿದ. ಮಿಂಚು ಹೊಡೆಯಿತು, ಅಲೆಯಿಂದ ಅಲೆ ಹೊಡೆಯಿತು, ಸ್ವರ್ಗ ಭೂಮಿಗೆ ಬಂದಿತ್ತು, ಮಣ್ಣು ಲೋಕ ವಿಣ್ಣು ಲೋಕ ಆಯಿತು, ಮಣ್ಣು ಲೋಕ ಆಕಾಶ ಲೋಕ ಆಯಿತು. ಕಣ್ಣಿನ ಕೊನೆಯಲ್ಲಿ
ಪರಿಹಾಸವಾದ ನಗು ಜೊತೆ ಕುಂದವೈ ಒಂದು ಹೆಣ್ಣಿನ ಮನಸ್ಸಿನಲ್ಲಿ ಇರೋದನ್ನು ತಿಳ್ಕೊಳ್ಳೋಕ್ಕಾಗದೆ ಅವಳು ಬಾಯಿಂದ ಹೇಳಬೇಕು ಅಂತ ಇದ್ರು ನೋಡುವ ಗಂಡಸರ ಬಗ್ಗೆ ಏನು ಅಂತ ಅಂದ್ಕೊಳ್ಳೋದು. ಚೋಳ ಸಾಮ್ರಾಜ್ಯದಲ್ಲಿ ವೈರಿಗಳು ತಂತ್ರ ಮಂತ್ರವನ್ನೆಲ್ಲ ಅವರು ಅರ್ಥಕೊಳ್ಳೋಕ್ಕಾಗತ್ತೆ ಅಂತ ಹೇಗೆ ಅಂದ್ಕೊಳ್ಳೋದು ಅಂತ ಅಂದ್ಲು. ಬಂದಿದ್ದೆ ಒಂದು ಸ್ವಲ್ಪ ಹೊತ್ತು ಮೇಲೆ ಕೆಳಗೆ ನೋಡಿಬಿಟ್ಟು ದೇವಿ ಹಳೆಯ ದೊಡ್ಡ ಪಲ್ಲವ ಕುಲದಲ್ಲಿ ಬಂದ ಪಾರ್ಥಿವೇಂದ್ರನ ಕೇಳಿದ್ದ ಆ ಕೋರಿಕೆಯನ್ನೇ ಅದೇ ಕೋರಿಕೆಯನ್ನು ಇರೋದಕ್ಕೆ ಒಂದು ಗುಡಿಸೆ ನೆಳಲು ಇಲ್ಲದೆ ಇರುವ ಅನಾಥೆ ಯುವಕ ಒಬ್ಬನು ಹೇಳಿದರೆ ಅದನ್ನ ಬಗ್ಗೆ ಚಕ್ರವರ್ತಿ ಏನು ಅಂದ್ಕೊಳ್ತಾರೆ ಅಂತಂದು ಅವರು ಏನು ಅಂದ್ಕೊಂಡ್ರು ತಮ್ಮ ಮಗಳನ್ನ ಇಷ್ಟ ಏನು ಅಂತಂದು ಕೇಳ್ತಾರೆ, ಅದ್ರ ಹಾಗೇನೆ ನಡ್ಕೊಳ್ತಾರೆ, ಆನ್ಸರ್ ಹೇಳ್ತಾರೆ. ದೇವಿ ಚಕ್ರವರ್ತಿನ ತಿರುಕುಮಾರಿ ಏನು ಅಂತ ಜವಾಬು ಹೇಳ್ತಾರೆ. ಈಗ ಸುತ್ತಿ ಬಳಸಿ ಕೇಳಿ ಕಷ್ಟಪಡೋದು ಯಾಕೆ, ಚಕ್ರವರ್ತಿ ಹತ್ರ ಸೀದಾ ಕೇಳಿ ನೋಡ್ಬಿಡ್ಬೋದಲ್ವ, ತಕ್ಷಣ ಆನ್ಸರ್ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಲು ಕುಂದವಿ. ಅದೇ ಕೇಳೋಕ್ಕಾಗತ್ತೆ, ಈಳದಿಂದ ವೆಂಗಿ ತನಕ ಒಂದೇ ಕೊಡೆ ನೆಳಲಲ್ಲಿ ರಾಜ್ಯ ಮಾಡುವ ರಾಜರಾಜನ ತಿರುಮಗಳನ್ನು ನನಗೆ ಮದುವೆ ಮಾಡಿಕೊಡು, ಹಾಗೆ ಊರು ಹೆಸರು ಇಲ್ಲದೆ ಇರುವ ಯುವಕ, ಅಂಟರು ನೆಂಟರು ಏನೂ ಇಲ್ಲದೆ ಇರುವ ಅನಾಥೆ ಹುಡುಗ ಹೆಂಗೆ ಧೈರ್ಯ ಮಾಡಿಕೊಂಡು ಕೇಳೋಕ್ಕಾಗುತ್ತೆ ಅಂತ ಅಂದವಲ್ಲ. ವಾಣರ ಕುಲದಲ್ಲಿ ಹುಟ್ಟಿದ್ದ ಸೈನಿಕರಿಗೆ ಇಷ್ಟೊಂದು ಇದು ಬುದ್ಧಿ ಹೆಂಗೆ ಬಂತು? ಮೊದಲಲ್ಲಿ ನನ್ನ ನೋಡಿದಾಗ ನಿಮ್ಮ ಕುಲದ ಹೆಮ್ಮೆ ಬಗ್ಗೆ ಹೇಳಿದ್ದನ್ನು ನಾನು ಮರ್ತು ಬಿಟ್ಟಿಲ್ಲ. ಸೇರ ಸೋಳ ಪಾಂಡ್ಯರುಗಳನ್ನು ಅರಣ್ಮನೆಗಳಲ್ಲಿ ಗಂಡು ಮಕ್ಕಳಿಗೆ ಹುಟ್ಟಿದರೆ ಆ ಮಗುನ ಎದೆ ಅಗಲವಾಗಿದ್ದರೆ ಮಾವಲಿ ವಾಣನ ಹೆಸರುಗಳೆಲ್ಲವನ್ನು ಆ ಮಗು ನಮ್ಮ ಎದೆಯಲ್ಲಿ ಬರಿಬೋದು ಅಂತ ಹೇಳಿ ಅರಸಿ ಮಾರ್ಗಳೆಲ್ಲ ತುಂಬ ಸಂತೋಷ ಪಡ್ತಾರೆ. ಅಂದರೆ ವಾಣಗಳ ಮನ್ನರನ್ನ ಅರಮನೆ ಬಾಗಿಲಲ್ಲಿ ಮೂವೇಂದ್ರಗಳನ್ನು ಕಾಯ್ತಾ ಇರ್ತಾರೆ ಅಂತನೂ ಪುಲವರುಗಳು ಅದು ಅವರು ರಾಜನ ಹತ್ರ ಹೊತ್ತು ಹೋಗುವ ಚಿನ್ನಗಳನ್ನು ಪ್ರೆಸೆಂಟ್ಗಳನ್ನು ನೋಡಿ ಅದು ನನ್ನ ಕುದುರೆ, ಇದು ನನ್ನ ಆನೆ, ಇದು ನನ್ನ ಕಿರೀಟ, ಇದು ನನ್ನ ಕೊಡೆ ಅಂತ ಹೇಳಿ ಅವ್ರು ಮಾತಾಡ್ಕೊಳ್ತಾರೆ ಅಂತಲೂ ಹೇಳಿದ್ರೆ. ಆ ಥರ ಹೆಮ್ಮೆ ಕೊಂಡವರು ಇವಾಗ ಇಷ್ಟೊಂದು ಭವ್ಯದಿಂದ ಮಾತಾಡೋದು ಹೇಗೆ? ನಿಮ್ಮ ತಮ್ಮನನ್ನ ಸ್ನೇಹ ಅದೇನೆ ಅದಕ್ಕೆ ಕಾರಣ. ಹಳೆ ಕುಲ ಹೆಮ್ಮೆಯನ್ನು ಹೇಳಿ ನಾನು ಬೆಳೆಯಕ್ಕೆ ನೋಡಿದ್ದನ್ನು ಅರುಳ್ಮೊಳಿವರ್ಮರು ಇಷ್ಟಪಡ್ತಾ ಇಲ್ಲ. ಸೂರ್ಯ ಕುಲದಲ್ಲಿ ಹುಟ್ಟಿದವರು ಅಂತನೂ ಕರಿಗಾಲ ವಂಶದವರು ಅಂತನೂ ವಿಜಯಾಲ ಸೋಳ ಮೊಮ್ಮಗ ಅಂತಲೇ ಹೇಳಿ ಹೆಮ್ಮೆ ಪಟ್ಟುಕೊಳ್ಳೋದನ್ನು ನೆನೆಸ್ಕೊಂಡು ಅವ್ರು ನಗ್ತಾರೆ. ಒಂದಿನ ಅವ್ರು ನನ್ನ ಹತ್ರ ಏನು ಹೇಳಿದ್ರು ಗೊತ್ತಾ, ನನ್ನ ಕುಲದಲ್ಲಿ ಮುದಾದರಿ ಇಷ್ಟು ತನಕ ಕಾಪರ್ ಪಟ್ಟೆಯನ್ನು ಶಿಲಾಶಾಸನವನ್ನು ಬರಿಸುವ ಹಾಗೆ ಎಲ್ಲ ಸೂರ್ಯವಂಶದಿಂದನೂ ಮನುನುದಿ ಸೋಳದಿಂದನೂ ಸಿಬಿ ಚಕ್ರವರ್ತಿಯಿಂದನೂ ಅಂತ ಶುರು ಮಾಡಿ ಬರೆದು ಬಂದಿದ್ದಾರೆ. ನಾನು ರಾಜ್ಯಪೀಠ ಹತ್ತಿದರೆ ಇದನ್ನು ನಾನು ಚೇಂಜ್ ಮಾಡಿಬಿಡ್ತೀನಿ. ನಾನು ಬರೆಸುವ ಶಿಲಾಶಾಸನಗಳಲ್ಲಿ ಸೆಪ್ಪು ಪಠ್ಯಗಳಲ್ಲಿ ನಾನು ಸಾಧನೆ ಮಾಡಿದ್ದ ಕೆಲಸಗಳನ್ನ ಮಾತ್ರ ಹಾಕಕ್ಕೆ ಹೇಳ್ತೀನಿ. ಆವಾಗ ಆ ಶಾಸನಗಳು ಏನು ಹೇಳ್ತವೋ ಅಂತ ಹೇಳಿ ಯೋಚನೆಗೆ ಜಾಗ ಕೊಡ್ದಂಗೆ ತುಂಬ ಕೀರ್ತಿಯಾಗಿ ಇರುತ್ತೆ ಅಂತಂದರು. ದೇವಿ ನಾನು ಅವರ ಯೋಚನೆಯನ್ನು ಒಪ್ಪಿಕೊಂಡೆ. ಹಳೆ ಕುಲದ ಹೆಮ್ಮೆ ಮಾತಾಡೋದನ್ನು ಬಿಟ್ಟು ಬಿಡೋಕ್ಕೆ ತೀರ್ಮಾನ ಮಾಡಿಕೊಂಡೆ. ನಿಮ್ಮ ತಂದೆ ಹತ್ರ ಹೋಗಿ ನನ್ನ ಹಳೆಯ ಕುಲ ಹೆಮ್ಮೆಗಳನ್ನು ಹೇಳಿ ನಿಮ್ಮ ಕೈ ಹಿಡಿಯುವ ಭಾಗ್ಯವನ್ನು ಕೋರೋದಿಲ್ಲ. ಅರುಳ್ಮೊಳಿವರ್ಮ ನಾನು ಈ ಸೋಳ ಸಾಮ್ರಾಜ್ಯದ ಒಳ್ಳೆಯದಕ್ಕೋಸ್ಕರ ನಮ್ಮ ಆಯುಸ್ಸನ್ನು ಅರ್ಪಣೆ ಮಾಡಿದ್ವಿ. ನಾರ್ತ್ ಕಡೆ ವಿಂಧ್ಯ ಪರ್ವತವನ್ನು, ಸೌತ್ ಕಡೆ ತ್ರಿಕೋಣಮಲೆಯನ್ನು, ವೆಸ್ಟ್ ಕಡೆ ಲಕ್ಷದ್ವೀಪ ಹತ್ರನೂ, ಈಸ್ಟ್ ಕಡೆ ಕಡಲ್ಗಳಿಗೆ ಆ ಕಡೆ ಇರುವ ಸಾವಗದಲ್ಲೂ ಕಡಾರದಲ್ಲೂ ಕಾಂಬೋಜದಲ್ಲೂ ಹುಲಿಬಾವುಟವನ್ನು ಹಾರುವ ಹಾಗೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ವಿ. ನಾವುಗಳು ಹೊತ್ಕೊಂಡ ಕಾರ್ಯಗಳನ್ನು ಒಂದು ಸ್ವಲ್ಪವೇನು ಸಾಧನೆ ಮಾಡಿದ ಮೇಲೆ ಸುಂದರ ಚೋಳ ಚಕ್ರವರ್ತಿ ಹತ್ರ ಹೋಗಿ ಇದು ನಾನು ಸೂಡಿಕೊಂಡು ಬಂದಿರುವ ಜಯ ಮಾಲೆಗಳನ್ನು ನಿಮ್ಮ ಮಗಳನ್ನು ಕತ್ತಲ್ಲಿ ಹಾಕಕ್ಕೆ ನನಗೆ ಅನುಮತಿ ಕೊಡಿ ಅಂತ ಹೇಳಿ ವಿಣ್ಣಪ ಮಾಡ್ಕೋತೀನಿ. ಲಂಕೆಗೆ ಹೋಗಿ ಮಗಿದನನ್ನು ಗೆದ್ದು ಪಾಂಡ್ಯನ ಮಗಳತ್ತನ್ನು ಇಂದ್ರ ಹಾರವನ್ನು ತಗೊಂಬಂದು ಯುವರಾಣಿನ ಮುಂಚೆ ಇಡ್ತೀನಿ. ಇಟ್ಟುಬಿಟ್ಟು ನಿಮ್ಮ ಕೈಯನ್ನು ಹಿಡಿಯೋಕ್ಕೆ ನಾನು ಯೋಗ್ಯತೆನಾಗಿ ಇದ್ದರೆ ಆ ಭಾಗ್ಯವನ್ನು ನನಗೆ ಕೊಡಿ ಅಂತ ಹೆಮ್ಮೆಯಿಂದ ಕೇಳ್ತೀನಿ. ಅಯ್ಯ, ನಿಮ್ಮ ತೀರ್ಮಾನವನ್ನು ನಾನು ಮೆಚ್ತೀನಿ. ನಿಮ್ಗಳಿಗೆ ಪಾರ್ಥಿವೇಂದ್ರನ ಇರುವ ಮನಸ್ಸಿಗೂ ಇರುವ ಡಿಫರೆಂಟನ್ನು ನೋಡಿ ಆಶ್ಚರ್ಯಪಟ್ಟು ಸಂತೋಷ ಪಡ್ತೀನಿ. ಆದರೆ ಗಂಡು ಮಗನಾಗಿ ನೀವುಗಳು ತಾನೇ ಈ ಥರ ಎಲ್ಲ ಮಾಡ್ಬೋದು. ಜಯಗಳನ್ನು ಸಾಧನೆಗಳನ್ನು ಕೊಂಡು ಬಂದು ಸಮರ್ಸಿಸ್ಬೋದು. ಅವುಗಳ ಬಗ್ಗೆ ಹೆಮ್ಮೆಯನ್ನು ಕೊಡ್ಬೋದು.
ಹೆಣ್ಣಾಗಿ ಹುಟ್ಟಿದವ್ರಿಗೆ ಇವು ಯಾವುದು ಸತ್ಯ ಇಲ್ಲ, ಅವ್ರುಗಳಿಗೆ ಬೇಕಾಗೂ ಇಲ್ಲ. ರಾಜಕುಲದ ಹೆಣ್ಣುಮಕ್ಕಳಿಗೆ ಸ್ವಯಂವರ ಮಾಡುವ ಅಭ್ಯಾಸ ನಮ್ಮ ದೇಶದಲ್ಲಿ ತುಂಬ ಕಾಲ ಇದ್ದು ಬಂತು. ಇವಾಗ ಯಾಕೋ ಮರೆಯಾಗ್ಬಿಡ್ತು. ಅಯ್ಯ, ನನ್ನ ತಂದೆ ನನಗೆ ಅಂತ ಒಂದು ಸ್ವಯಂವರ ಮಾಡಿ ಅದಕ್ಕೆ ಈ ದೊಡ್ಡ ಭಾರತ ದೇಶದಲ್ಲಿ ಅಷ್ಟು ರಾಜಕುಮಾರಗಳನ್ನು ಕರೆದಿದ್ದೆ. ಆದರೆ ಕೈನಲ್ಲಿ ಇರುವ ಹಾರವನ್ನು ಅವ್ರುಗಳ ಯಾರ ಕತ್ತನಲ್ಲೂ ಹಾಕಿರೋದಿಲ್ಲ. ತಂಜೆಕೋಟೆಯಿಂದ ತಪ್ಪಿ ಓಡಿ ಬಂದು ಪಳೆಯಾರೆ ಆಲಯ ಭಟ್ರನ್ನ ಹೆಲ್ಪಿಂದ ಓಡೆಯನ್ನು ದಾಟಿ ಅರಮನೆ ತೋಟದಲ್ಲಿ ದೂರಿ ನನ್ನ ಒಬ್ಬಳೇ ಒಂಟಿಯಾಗೆ ಮೀಟ್ ಮಾಡಿದ್ದ ಅನಾಥೆ ಯುವಕ. ಅಷ್ಟೊಂದು ರಾಜಕುಮಾರಗಳ ಮಧ್ಯೆಯಲ್ಲಿ ಎಲ್ಲಾದರೂ ಇದ್ದಾರ ಅಂತ ಹುಡುಕ್ತೀನಿ. ಅವರ ಕತ್ತಿಲೆ ತಾನೇ ನಾನು ನನ್ನ ಕೈಯಿಲ್ಲಿಂದ ಸ್ವಯಂವರ ಹಾರವನ್ನು ಹಾಕ್ತೀನಿ. ವಂದಿತೆಯವನ್ನ ಕಿವಿಗಳಲ್ಲಿ ಸಾವಿರಾರು ಕಿಣಿಕಿಣಿಗಳು ವಾದ್ಯ ಮಾಡಿತು. ಆಕಾಶದಿಂದ ಹೊನ್ನಿನ ಮಳೆ ಸುರಿಯಿತು. ಚಿಗುರುಗಳನ್ನು ಹೂವುಗಳನ್ನು ಹೊತ್ತಾಗಿ ಇದ್ದಿದ್ದ ಮರಗಳನ್ನು ಮೇಲೆ ವರ್ಣವಾದ ಬಟರ್ಫ್ಲೈಗಳು ರೆಕ್ಕೆಗಳನ್ನು ಹಾಡಿಸಿ ನಟನ ಮಾಡಿತ್ತು. ಇಷ್ಟು ತನಕ ಕೂತಿದ್ದ ವಂದ್ಯತೆಯವನ್ನ ಎದ್ದೇನೆ ಅಂತ ನೀವು ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಗಿಲ್ವಾ ಅಂತ ಅಂದ್ಲು ಕುಂದವ್. ಚಾಲನ ಕೇಳಿದ್ರಿ, ನಾನು ಇವಾಗ ಎದ್ದಿದ್ದೀನ, ನನ್ನ ಕಿವಿನಲ್ಲಿ ಬಿದ್ದಿದ್ದೆಲ್ಲ ನಿಜಾನಾ ಇಲ್ಲ ಕನಸು ಕಾಣ್ತೀನಾ ಅಂತ ಶೋಧನೆ ಮಾಡಿದ್ದೀನಿ. ಕನಸು ಕಾಣಲಿಲ್ಲ, ನಿಜ ತಾನೇ ಅಂತ ಹೇಳಿ ತಿಳ್ಕೊಂಡೆ. ಪಾರ್ಕಡಲನ್ನು ಕಡಿಸಿ ದೇವರುಗಳು ಅಮೃತವನ್ನು ಉಟ್ಕೊಂಡ್ರು, ಅದನ್ನು ಉಟ್ಕೊಂಡು ಅಮರರಾದರು ಅಂತ ಕೇಳಿದ್ದೀನಿ. ನೀವು ಇವಾಗ ಹೇಳಿದ ಮಾತುಗಳು ನನ್ನನ್ನು ಅಮೃತ ಕುಡಿದವನ ಹಾಗೆ ಮಾಡಿಬಿಡ್ತು. ನನಗೆ ಹೊಸ ಉಸಿರನ್ನೇ ಕೊಟ್ಟುಬಿಡ್ತು. ಕುಂದವ ಯಾವಾಗ, ಅಯ್ಯ, ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಹೋಗೋ ಕಡೆ ಎಲ್ಲ ಎಷ್ಟೊಂದೋ ಅಪಾಯಗಳಿಗೆ ಹಾಳಾಗ್ತೀರ, ಎಷ್ಟೊಂದೋ ರಣರಂಗದಲ್ಲಿ ಜಗಳ ಮಾಡ್ತೀರ. ವೈರಿಗಳು ಸಂಚುಗಳಿಂದ ನಿಮ್ಮನ್ನು ಮೇಲ್ಲೋಗಕ್ಕೆ ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ. ಆಗ ಏನಾದರೂ ನಿಮ್ಮ ಉಸಿರಿಗೆ ಅಪಾಯ ಬಂದುಬಿಟ್ರೆ ಈಗ ಒಳ್ಳೆ ಕುಲದಲ್ಲಿ ಪಾರಂಪರ್ಯವಾಗಿ ಬಂದಿದ್ದ ಸೋಳ ಕುಲದಲ್ಲಿ ಹುಟ್ಟಿದ್ದ ಒಂದು ಯುವರಾಣಿ ಮದುವೆ ಆಗೋಕ್ಕೆ ಮುಂಚೆನೇ ವಿಧವೆ ಆಗಿಬಿಡ್ತಾಳೆ. ಇದನ್ನು ಮರ್ತು ಬಿಡಬೇಡಿ ಅಂತ ಅಂದಳು ದೇವಿ. ಆ ಥರ ಏನು ನಿಶ್ಚಯವಾಗಿ ಆಗಲ್ಲ. ನಾನು ತಾನೇ ಅಮೃತ ಉಂಡು ಬಿಟ್ಟಿದ್ದೀನಲ್ಲ, ಇನ್ಮೇಲೆ ನನಗೆ ಮರಣ ಇಲ್ಲ. ದೊಡ್ಡ ಕತ್ತಲೆ ಸುತ್ತಿದ್ದ ವನಾಂತರದಲ್ಲಿ ಗಾಡು ಮಳೆಯು ಕಡಿಗಿ ಮಳೆ ಉಯ್ದು ನಾನು ದಿಕ್ಕು ದೆಸೆ ಗೊತ್ತಿಲ್ಲದೆ ತಡಮಾರೋ ಸಮಯಗಳಲ್ಲಿ ನೀವುಗಳು ಆ ಕಾಡಿನ ಮಧ್ಯದಲ್ಲಿ ಇರುವ ಮನೆಯಲ್ಲಿ ಕಿಟಕಿ ಹತ್ರ ಬಂದು ದೀಪ ಇಟ್ಟುಕೊಂಡು ನನಗೋಸ್ಕರ ಕಾಯ್ತಾ ಇರ್ತೀರ. ಆ ನೆನಪು ನನಗೆ ಧೈರ್ಯವನ್ನು ಕೊಟ್ಟು ಕಾಡು ಗಾಳಿ ಮಳೆ ಕನಾಂಧಕಾರದಿಂದ ತಪ್ಪೋಕೆ ಹೆಲ್ಪ್ ಮಾಡುತ್ತೆ. ಅಲೆಗಡನೆಲ್ಲ ಮಧ್ಯದಲ್ಲಿ ಮರಕಲದಲ್ಲಿ ಹತ್ತಿ ದಿನವೂ ವಾರವೂ ಮಾಸ ತಿಂಗಳು ಲೆಕ್ಕ ಮರೆತು ದಿಕ್ಕು ದೆಸೆ ಗೊತ್ತಿಲ್ಲದೆ ನಮ್ಮ ಅಂಕಾಗಿ ಗತಿಕಲೆಗೆ ನಿಲ್ಲುವಾಗ ಸಪ್ತಋಷಿ ಮಂಡಲದ ಕೆಳಗಡೆ ಯಾವತ್ತೂ ಶಾಶ್ವತವಾಗಿದ್ದು ಪ್ರಕಾಶ ಕೊಟ್ಟು ಬರುವ ಧ್ರುವ ನಕ್ಷತ್ರವಾಗಿ ನೀವು ಕಾಣಿಸ್ಕೊಳ್ತೀರ. ನಾನು ದೆಸೆ ಗೊತ್ತಿದ್ದು ನನ್ನ ಮರಕಲವನ್ನು ತಿರುಗಿ ಇಟ್ಕೊಂಡು ಬರ್ತೀನಿ. ಕಡೆ ಓರದಿಂದ ದೊಡ್ಡ ದೊಡ್ಡ ಕಲ್ಲುಗಳು ಮಲೆಗಳು ಮುಂತಾದವೆಲ್ಲ ಅಲೆಗಳು ದಾಟಿ ಕಡಲು ಕೊಂದಳಿಸಿಕೊಂಡಿರುವ ರಾತ್ರಿ ಹೊತ್ತು ಲೈಟ್ ಹೌಸಲ್ಲಿಂದ ಬರುವ ಉಸಿರು ಕಾಪಾಡುವ ದೀಪ ಅವಾಗಿ ನೀವು ಪ್ರಕಾಶಿಸ್ತೀರ. ಆ ಪ್ರಕಾಶವನ್ನು ಕೊಂಡು ನನ್ನ ಹಡಗಲ್ಲಿ ಅಲ್ಲಿ ಒಡೆಯದೆ ಕರೆಯಲ್ಲಿ ಕೊಂಡು ಬಂದು ಸೇರಿಸ್ತೀನಿ. ಬೆರಕೆಯನ್ನು ಬಳ್ಳಿನೂ ಬೆಳೆಯದೇ ಇರುವ ಅಖಂಡವಾದ ಪಾಲೆವನದ ಪ್ರದೇಶದಲ್ಲಿ ಉರಿತಾ ಇರುವ ಬೆಂಕಿಯ ಬಿಸಿಲು ಮಧ್ಯದಲ್ಲಿ ಹಂಗೆ ಬೆಂಕಿ ಥರ ಸುಟ್ಟು ಆಗೋ ಬಿಟ್ಟುವ ಮಣ್ಣಲ್ಲಿ ನಾನು ಬಾಯಾರಿಕೆಯಿಂದ ನಾಲಿಗೆ ಎಲ್ಲ ಒಣಗೋಗಿ ಬೆವರು ಕಾಲುಗಳೆಲ್ಲ ಎಲ್ಲ ಹೊರಟಾಗಿ ತತ್ತರಿಸೋ ಸಮಯದಲ್ಲಿ ತೆಂಗಿನ ಮರಗಳನ್ನು ತೇನ್ ಕದಲಿಗಳನ್ನು ಸುತ್ತಿದ್ದ ಜೀವನದಿ ಯಾಗಿ ನೀವು ನನಗೆ ಹೆಲ್ಪ್ ಮಾಡ್ತೀರಾ ದೇವಿ. ಈ ಸುತ್ತು ದೊಡ್ಡದಾಗಿ ಬೆಳೆದಿದ್ದ ಈ ಲೋಕದಲ್ಲಿ ನಾನು ಎಲ್ಲೋದರೂ ಎಷ್ಟು ಕಷ್ಟಕ್ಕೆ ಉಂಟಾದ್ರೂ ಒಂದಿನ ಕಡ್ಡಾಯವಾಗಿ ತಿರ್ಗಾ ಬರ್ತೀನಿ. ತಿರ್ಗಾ ಒಂದು ನಿಮ್ಮನ್ನು ಕೈ ಹಿಡಿದು ಮದುವೆ ಮಾಡ್ಕೋತೀನಿ. ನನ್ನ ಈ ಮನೋರಥ ನೆರವೇರೋ ತನಕ ನನ್ನ ಯಮನು ಕೂಡ ಆ ಥರ ಬರಲ್ಲ. ಅಮುದ ಉಟ್ಕೊಂಡ ಅಮರನಾಗಿ ಇರ್ತೀನಿ. ಈ ಥರ ಮದಿತೇವೆ ಅಂತ ಬಾಳಿನಲ್ಲಿ ಯಾವತ್ತೂ ಮಾತಾಡ್ತಾ ಇರುವಾಗ ಮಾತಾಡಿಬಿಟ್ಟು ಕೂತ್ಕೊಂಡ ಇಳೆಯ ಪ್ರಾಟಿ ಮೈಮರೆತು ಹೋಗಿ ಅವನ ಮುಖವನ್ನು ನೋಡಿದ ಹಾಗೆ ಇದ್ಲು.
ಈ ಮಾತುಗಳೆಲ್ಲ ಆ ಸೈನಿಕ ಮೊದಲನೇ ಸತಿ ತನ್ನ ಹತ್ರ ಹೇಳಲಿಲ್ಲ ಅಂತನೂ ಎಷ್ಟೆಷ್ಟೋ ವರ್ಷಗಳ ಮುಂದೆ ಇರುವ ಯುಗಾಂತರಗಳಲ್ಲಿ ಎಷ್ಟೊಂದೋ ಸತಿ ಇದೇ ಮಾತನ್ನು ಪ್ರಭಾಗವನ್ನು ಇವನ ಹತ್ರ ಕೇಳಿರುವಾಗನು ಅವಳಿಗೆ ಅನಿಸಿತ್ತು. ಈ ಚಿತ್ತಭ್ರಮೆಯನ್ನು ವಿಚಿತ್ರವನ್ನ ಬಗ್ಗೆ ಅವಳು ಚಿಂತಿಸಿಕೊಂಡಿದ್ದಾಗ ಅಕ್ಕ ಅಕ್ಕ ಅಂತ ಹೇಳಿ ವಾನತಿಯನ್ನು ಧ್ವನಿ ಕೇಳಿತ್ತು. ಇಬ್ಬರೂ ತಿರುಗಿ ನೋಡಿದ್ರು. ವಾನತಿ ಬೇಗ ಓಡಿ ಬಂದು ಅವರುಗಳ ಹತ್ರ ಬಂದು, ಅಕ್ಕ, ಇವ್ರಿಗೊಂದು ಅವಸರವಾದ ಪತ್ರ ಒಂದು ಬಂದಿದೆ, ಮಣಿಮೇಗಲೆಯನ್ನು ಅಣ್ಣ ತಮ್ಮ ಕನ್ನನ್ಮಾರನಿಂದ ಬಂದಿದೆ ಅಂತ ಹೇಳಿಕೊಂಡೆ ಪತ್ರವನ್ನು ನೀಟಿಸಿದಳು. ಇಷ್ಟಕ್ಕೆ 90ನೇ ಸಂಚಿಕೆ ಮುಗಿಯಿತು.